ಬೇಕು. ಸಾಮಾಜಿಕ ನ್ಯಾಯವನ್ನು ಪಡೆದಂತ ಲಂಚಗೇಡಿ ಸರ್ಕಾರಕ್ಕೆ, ಸಾಮಾಜಿಕ ನ್ಯಾಯವನ್ನು ಪಡೆದಂತ ಲಂಚಗೇಡಿ ಸರ್ಕಾರಕ್ಕೆ, ಸಾಮಾಜಿಕ ನ್ಯಾಯವನ್ನು ಪಡೆದಂತ ಲಂಚಗೇಡಿ ಕೇಂದ್ರ ಸರ್ಕಾರಕ್ಕೆ, ಸಾಮಾಜಿಕ ನ್ಯಾಯವನ್ನು ಪಡೆದಂತ ರಾಜ್ಯ ಸರ್ಕಾರಕ್ಕೆ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಬಡವರನ್ನು ಶೋಷಣೆ ಮಾಡಿದಂತ ಸರ್ಕಾರಕ್ಕೆ, ಬಡವರನ್ನು ಶೋಷಣೆ ಮಾಡುವಂತ ರಾಜ್ಯಗೇಡಿ ಸರ್ಕಾರಕ್ಕೆ ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಸದನದಲ್ಲಿ ಈ ವಿಚಾರಗಳನ್ನ ಮಾತಾಡ್ರಿ. ನಮಗ ಎಲೆಕ್ಷನ್ ಬಂದಾಗ 5 ರೂಪಾಯಿ ಸೆರೆ, ಊಟ, ಅಲಾರಾಮ, ಸಕ್ರಿ ಕೊಡೋಕ್ಕಿಂತಲೂ ಈ ವಿಚಾರಗಳನ್ನ ಮಾತಾಡ್ರಿ. ಜನರನ್ನ ದಾರಿ ತಪ್ಪಿಸೋಕ್ಕಿಂತಲೂ ಜನಪರವಾಗಿರ್ತಕ್ಕಂಥ ಚಿಂತನೆ ಬಿದ್ರಿ. ಅವರಿಗೆ ಓಟಿಗೋಸ್ಕರ ರೊಕ್ಕ ಕೊಟ್ಟು ಆಶೆ ಆಮಿಷೆ ಕೊಟ್ಟು ಬದಲಿ ಜನರ ಧ್ವನಿಯಾಗ್ರಿ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಧ್ವನಿಯಾಗಿ ವಿಧಾನಸೌಧದಲ್ಲಿ ಮಾತಾಡ್ಬೇಕಂತ ಹೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಅಧಿಕಾರ ಯಾರಿಗಿಲ್ಲ ಅವರು ಬೀದಿ ಹೋರಾಟ ಮಾಡಬೇಕಾಗತ್ತೆ. ಯಾರು ಅಧಿಕಾರದಿಂದ ವಂಚಿತರಾಗಿದ್ದಾರೆ ಸಹಿತ ಅವರು ಸಹಿತ ಬೀದಿ ಹೋರಾಟವನ್ನ ಮಾಡೋದ್ರ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಸಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಈ ಒಂದು ಯಶಸ್ವಿಯಾಗಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲಿಸಿರ್ತಕ್ಕಂಥ ನಮ್ಮೆಲ್ಲಾ ರೈತ ಮುಖಂಡರಿಗೆ ನಮಸ್ಕರಿಸುತ್ತಾ, ಇಲ್ಲಿ ಎಲ್ಲ ಬೇರೆ ಬೇರೆ ಯುವಕ ಮಿತ್ರರಿಗೆ, ಕನ್ನಡ ಪರ ಸಂಘಟನೆಗಳಿಗೆ, ದಲಿತ ಪರ ಸಂಘಟನೆಗಳಿಗೆ, ನಮ್ಮ ಮುಸ್ಲಿಂ ಸಮುದಾಯದ ಸಂಘಟನೆಗಳಿಗೆ ಎಲ್ಲರಿಗೂ ಸಹಿತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕುರಿಗಾಯಿ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವು ಯಾವ ಸಮಾಜದವ್ರಿ, ಎಷ್ಟು ಮಕ್ಕಳ್ರಿ, ನಿಮ್ ಹುಡುಗರು ಏನು ಓದ್ತಾವ್ರಿ, ಏನ್ ಕಲ್ತಾವ್ರಿ, ಏನ್ ಮಾಡ್ತಾರೆ ಎಲ್ಲರೂ ನಾವು ಸಮೀಕ್ಷೆ ಕೊಟ್ಟಿವಿ. ಈ ಜಾತಿ ಸಮೀಕ್ಷೆ ಬಿಡುಗಡೆ ಆಗಬೇಕು. ಇದು ಸಿದ್ದರಾಮಯ್ಯನವರ ಕನಸಿನ ಕೂಸು. ಸಿದ್ದರಾಮಯ್ಯನವರು ಈ ಜಾತಿ ಜನಗಣತಿಯನ್ನ ಯಾಕೆ ಮಾಡಿಸಿದ್ರು ಅಂತಂದ್ರೆ 2015ರಲ್ಲಿ ಮಾಡಿಸಿದ್ರು. ಆದ್ರೆ ಕಾಂತರಾಜ್ ಆಯೋಗವನ್ನ ಅವರು ಸ್ವೀಕಾರ ಮಾಡಲಿಲ್ಲ. ಮುಂದೆ ಸರ್ಕಾರ ಬರಲಿಲ್ಲ. 23ರಲ್ಲಿ ಸರ್ಕಾರ ಬಂದಾಗ ಅದನ್ನ ಸ್ವೀಕಾರ ಮಾಡಬೇಕಂದ್ರೆ ವಿರೋಧ ವ್ಯಕ್ತವಾಯಿತು. ಇಲ್ಲ, ಇದು 10 ವರ್ಷಗಳ ಹಿಂದಿನ ವರದಿಯನ್ನು ಸ್ವೀಕಾರ ಮಾಡಂಗಿಲ್ಲ ಅಂತೇಳಿ ವಿರೋಧ ಪಕ್ಷ ಜೊತೆಗೆ ಎಲ್ಲರೂ ವಿರೋಧ ಮಾಡಿದಾಗ ಮತ್ತೆ ಸಮೀಕ್ಷೆ ಹೋದ ವರ್ಷ ಆಯ್ತು. ನಾವೆಲ್ಲ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ವಿ. ಆದ್ರೆ ಈ ಸಮೀಕ್ಷೆ ಉದ್ದೇಶ ಏನು? ಎಷ್ಟು ಜನ ಅನಕ್ಷರಿದ್ದಾರೆ, ಯಾರು ಯಾವ ಉದ್ಯೋಗವನ್ನ ಮಾಡ್ತಾ ಇದಾರೆ, ಇಲ್ಲಿ ಸಾಕಷ್ಟು ಜನ ಕುರಿಗಾಯಿದ್ದೀರಿ. ನಿಮ್ಗೇನಾದ್ರೂ ಒಂದು ಸೌಲಭ್ಯ ಕೊಡಬೇಕು ಅಂತಂದ್ರೆ ಆ ಜಾತಿ ಸಮೀಕ್ಷೆ ಬಿಡುಗಡೆ ಆಗ್ತದೆ. ಎಷ್ಟೋ ಸಮುದಾಯಗಳು ಕಂಬಾರು, ಕುಂಬಾರು, ಮಡಿವಾರು ಇವತ್ತಿಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಕಾಗ್ತಾ ಇಲ್ಲ. ಆ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತಂದ್ರೆ ಈ ಜಾತಿ ಜನಗಣತಿ ರಿಲೀಸ್ ಆಗ್ಬೇಕಾಗತ್ತೆ. ಎಷ್ಟೋ ಸಮುದಾಯಗಳು ಬಹು ಸಂಖ್ಯಾತರಿದ್ದು ಸಹಿತ ಅವರಿಗೆ ಬಜೆಟ್ ನಲ್ಲಿ ಅಲೋಕೇಶನ್ ಫಂಡ್ ನೋಡಿದಾಗ ಬಹಳ ಕಡಿಮೆ ಪ್ರಮಾಣದಾಗಿರ್ತಕ್ಕಂಥ ಅವರಿಗೆ ಅನುದಾನವನ್ನು ಒದಗಿಸಲಾಗುತ್ತದೆ. ಹೀಗಾಗಿ ಜನಸಂಖ್ಯೆ ಅನುಗುಣವಾಗಿ ಆ ಒಂದು ಸಮುದಾಯದ ಶ್ರೇಯೋಭಿವೃದ್ಧಿಯನ್ನು ಬಯಸಬೇಕಾದ್ರೆ ಈ ಜಾತಿ ಜನಗಣತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ಹಾಗಾಗಿ ಇದು ಬಹಳ ಬಿಡುಗಡೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಓಕೆ.